ರೀ ಮೀರಾ ಎಷ್ಟು ನೊಂದ್ಕೊಂಡಿದ್ದಾಳೆ. ಈಗ ಏನ್ರಿ ಮಾಡೋದು? ಲಕ್ಷ್ಮಿ, ನಂಗೊಂದು ದುಃಖ ಅರ್ಥ ಆಗುತ್ತೆ, ಬಟ್ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇಲ್ಲ ರೀ, ಶಂಕರ ಖಂಡಿತ ತಪ್ಪು ಮಾಡಿರಲ್ಲ. ಏನಾದರೂ ಮಾಡಿ ಅವನ್ನ ನಾವು ಹೊರಗಡೆ ಕರ್ಕೊಂಡ್ಬರ್ಲೇಬೇಕು. ಅವನು ಹೊರಗಡೆ ಬಂದ್ರೇನೆ ಎಲ್ಲ ಮನಸ್ಸಿಗೂ ಸಮಾಧಾನ ಆಗೋದು, ಈಗ ಮದುವೆನೂ ನಡೆಯೋದು. ನೀನು ಹೇಳ್ತಾರೆ ನಿಜ ಲಕ್ಷ್ಮಿ, ಆದರೆ ಅದೆಲ್ಲ ಹೇಗೆ ಸಾಧ್ಯ ಹೇಳು? ಶಂಕರ ಸಿಗಾಕೊಟ್ಟಿರೋದು ಸಬ್ ಇನ್ಸ್ಪೆಕ್ಟರ್ ಕೊಲೆ ಕೇಸ್ನಲ್ಲಿ. ಬೇರೆ ಯಾವುದೋ ನಾರ್ಮಲ್ ಕೇಸ್ ಆಗಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಶಂಕರಂಗೂ ಈ ಕೊಲೆಗೂ ಏನು ಸಂಬಂಧ? ಮತ್ತೆ ಆ ವ್ಯಕ್ತಿ ಕಪಾಲಿ, ಅವನು ಯಾಕೆ ಮನೆಗೆ ಬಂದ? ನನಗಿದೆಲ್ಲ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ, ನಾವು ಏನಾದರೂ ಮಾಡಲೇಬೇಕು. ಶಂಕರ ಹೊರಗಡೆ ಬರಲೇಬೇಕು. ನಮ್ಮ ಲಾಯರ್ ಚಕ್ರವರ್ತಿಗೆ ಫೋನ್ ಮಾಡ್ತೀನಿ. ಮಾಡಿ. ಏನೋ ಐಡಿಯಾ ಕೊಡ್ಬೋದು. ಸರ್ ನಮಸ್ತೆ, ರಾಘವ್ ಮಾತಾಡ್ತಾ ಇರೋದು. ಏನು ಹೇಳಿದ್ರು? ಲಾಯರು ಇದು ಪೊಲೀಸ್ ಕೊಲೆ ಕೇಸು, ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ನೋಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ಫೋನ್ ಕೊಡಿ. ಹಲೋ ಸರ್, ನಮಸ್ತೆ.